ಮುಂದುವರೆದಿದ್ದಾರೆ. ಇವತ್ತು ಹಬ್ಬದೇ ಇರ್ತದೆ. ಅದನ್ನ ಎದ್ದ ತಕ್ಷಣ ಸುದ್ದಿ, ಗಾಳಿ ಸುದ್ದಿ, ಕೈಕಾಲಿರ್ಬೋದು, ಇಲ್ಲದೆ ಹೋಗಿರ್ಬೋದು. ಕೆಲವೊಂದು ಮೀಡಿಯಾ ಅಂತ ವಿಶೇಷವಾಗಿ ಮೋದಿ ಅವರು ವಿರೋಧ ಮಾಡೋಂಥ ಮೀಡಿಯಾಗಳು ಇದ್ದಾರೆ. ಇಲ್ಲ, ವಿರೋಧಕ್ಕಾಗಿ ವಿರೋಧ ಮಾಡುವಂಥದ್ದು ಅದು ಆಗಬಾರ್ದು. ಯಾಕೆಂತಂದ್ರೆ ಹೌದು, ಇವತ್ತು ಅನೇಕ ಫೀಲ್ಡ್ದಲ್ಲಿ ಸೋತಿದ್ದಾರೆ ಮೋದಿಯವರು. ಅವ್ರು ತಿದ್ಕೋಬೇಕಾಗ್ಯದ ಇಲ್ಲಂತಲ್ಲ. ಅಲ್ಲಿ ಜನ ಇವತ್ತು ಆಯ್ಕೆ ಮಾಡ್ತಾ ಇದ್ದಾರಲ್ಲ ಅವ್ರನ್ನ. ನೀವು ಬೇಕಾದ ಆರೋಪ ಮಾಡ್ಬೋದು. ಎಲೆಕ್ಷನ್ ಕಮಿಷನ್ ಮಾಡಿದಾರೋ ಅಲ್ಲಿ ತಮ್ಮ ಬೇಕಾದಾಗ ಮಾಡ್ಕೊಡ್ತಾರೆ. ಹಂಗೆ ಇದ್ದಿದ್ದು ಅದು ಇದ್ದಿದ್ದೇನು ಸುಳ್ಳೇನಲ್ಲ. SIR ಮಾಡ್ಕೊಂಡು ತಮಗೆ ನೌಕರಿ ಮಾಡ್ಕೊಡ್ಬೋದು. ಯಾರು ಮಾಡ್ಕೊಡಿದ್ರು ಅಧಿಕಾರ ಇದ್ದಾಗ? ಗದ್ದಲ ಮಾಡ್ತಾರೆ ಯಾರಾದರೂ ಸಿಕ್ಕಾಗ. ಹಿಂದೆ ಇಂದಿರಾ ಗಾಂಧಿಯವರು ಮಾಡಿದರು, ಇನ್ನೂ ಅನೇಕರು ಮಾಡಿದರು. ಅನೇಕ ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಮುನ್ಸಿಪಾಲ್ಟಿ ಅಧ್ಯಕ್ಷ ಸ್ಥಾನ ಸಲುವಾಗಿ, ಸಣ್ಣ ಒಂದು ಪಂಚಾಯತ್ ಅಧ್ಯಕ್ಷ ಸಲುವಾಗಿ ಗದ್ದಲ ಮಾಡೋ ಮುಂದೆ ಇನ್ನು ಪ್ರಧಾನಿ ಪಟ್ಟ ಸಲುವಾಗಿ ಏನೇನು ಆಗಬಾರ್ದು. ತಮಗೇನು ಬೇಕಾದ್ರೆ ಮಾಡೋರನ್ನ. ಇದು ಯಾವಾಗ ಹೋಗೋದಪ್ಪ ಅಂತಂದ್ರೆ ಇಡೀ ಜನ ಬ್ಯಾಸತ್ತಾಗ ಇವರಿಂದ ಏನೂ ಸಾಧ್ಯ ಇಲ್ಲಪ್ಪ ಜನಕ್ಕೆ ಅನಿಸಿದಾಗ ಹೋಗುವಂಥದ್ದು. ಇನ್ನು ಜನಕ್ಕೆ ಯಾವಾಗ ಅನಿಸ್ತದನೋ, ಯಾವಾಗ ಹೋಗ್ತದನೋ, ಮತದಾರ ಯಾವಾಗ ಡಿಸೈನ್ ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಯಾಕಂದರೆ ಒಬ್ಬ ಆಡಳಿತಗಾರ ತಾವು ಬ್ಯಾಡ್ ಅನಿಸಿದ್ರೆ ಜನನ ಇಲ್ಲಿ ನಿರ್ಧಾರ ಮಾಡುವಂಥದ್ದು ಪ್ರಜಾತಂತ್ರದಲ್ಲ. ಇಲ್ಲಿವರೆಗೆ ಮಾತ್ರ ಜನ ಯಾವುದೋ ಇವರು ಆರೋಪ ಮಾಡಿ ವಿರೋಧಿಗಳು ಮತ್ತು ಇದ್ದಿದ್ದು ಅದು ಸುಳ್ಳಿನಲ್ಲ. ಎರಡೂ ಒಂದರಿಂದ ತಮ್ಮ ಬೇಕಾದಂತಹ ಈ ಒಂದು ಏನಪ್ಪ ಅಂತಂದ್ರೆ ಚುನಾವಣಾಧಿಕಾರಿಗಳನ್ನ ಆರಿಸುವಂಥ ಶಕ್ತಿ ಆಡಳಿತಾರೂಢ ಪಕ್ಷಕ್ಕೆ ಇರೋದ್ರಿಂದ ತಮಗೆ ಬೇಕಾದಂಥ ತಮಗೆ ಒಬೆ ಆಗಿರುತ್ತಿರುವಂಥ ವ್ಯಕ್ತಿಯನ್ನು ಅವರು ಅಧ್ಯಕ್ಷರು CGI ನಮ್ಮ ಏನಪ್ಪ ಚೀಫ್ ಕಮಿಷನರ್ ಆಫ್ ದ ಎಲೆಕ್ಷನ್ ಕಮಿಷನರ್ ಸಹ ತಮಗೆ ಬೇಕಾದ್ರೆ ಆಯ್ಕೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇವತ್ತು ನೋಡ್ತಾ ಇದ್ದೀವಿ.